ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೀನತೆಯ ವಿಜ್ಞಾಪನೆ. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 27ನೇ ವಚನ. ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರನ್ನು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಮ್ಮನ್ನು ತಗ್ಗಿಸಿಕೊಂಡು ವಿಜ್ಞಾಪಿಸುವ ಪ್ರತಿಯೊಂದು ಪ್ರಾರ್ಥನೆಯನ್ನು ಕರ್ತನು ಲಾಲಿಸುತ್ತಾರೆ. ಅರಸನಾದ ಯೋಷೀಯನು ತಾನು ಕರ್ತನ ಮುಂಭಾಗದಲ್ಲಿ ತಗ್ಗಿಸಿಕೊಂಡದ್ದರಿಂದ ಕರ್ತನು ಅವನ ಕಣ್ಣೀರನ್ನು ನೋಡಿದರು. ಕಣ್ಣೀರನ್ನು ನೋಡಿದ್ದು ಮಾತ್ರವಲ್ಲ, ಅವನ ವಿಜ್ಞಾಪನೆಯನ್ನು ಲಾಲಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ತಗ್ಗಿಸಿಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ವಿಜ್ಞಾಪನೆಗಳನ್ನು ಸಹ ಕೇಳುವರು. ನಾವು ಕರ್ತನ ಪಾದಗಳ ಬಳಿಗೆ ಬರುವಾಗಲೆಲ್ಲ ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸಲು ಕಲಿತುಕೊಳ್ಳಬೇಕು. ಏಕೆಂದರೆ ತಗ್ಗಿಸಿಕೊಳ್ಳುವವರಿಗೆ ದೇವರು ಕೃಪೆ ಕೊಡುತ್ತಾರೆ. ಹೆಚ್ಚಳಪಟ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವುದರಲ್ಲಿ ದೇವರಿಗೆ ಸಂತೋಷವಿಲ್ಲರಿ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರೀತಿಯುಳ್ಳ ದೇವ ಮಗುವೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲವೇ? ಉತ್ತರ ಇನ್ನೂ ಬಂದಿಲ್ಲವೇ? ಹಾಗಾದರೆ ದೀರ್ಘಕಾಲ ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್, ಕರ್ತನು ಮೌನವಾಗಿರುವ ಹಾಗೆ ಅನ್ನಿಸ್ತಾ ಇದೆ, ನಾನು ಕುಂದಿ ಹೋಗಿದ್ದೇನೆ ಎಂಬುದಾಗಿ ಒಂದು ವೇಳೆ ನೀವು ಹೇಳುತ್ತಿರುವುದಾದರೆ 1 ನಿಮಿಷ ನಿಮ್ಮನ್ನು ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿ ನೋಡಿಕೊಳ್ಳಿರಿ. ನಾನು ದೀನತೆಯಿಂದ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿದ್ದೇನೆಯಾ? ಯೋಷೀಯನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ದೇವರ ಮನಸ್ಸು ಕರಗ್ತಂತೆ. ಪ್ರೀತಿಯಿಂದ ಆ ಅರಸನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ನೀನು ಸಮಾಧಾನವಾಗಿ ಮೃತ್ಯು ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದಾಗಿ ದೇವರು ಅಭಯವನ್ನು ಕೊಟ್ರಂತೆ. ನಾವು ಸಹ ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಕಣ್ಣೀರನ್ನು ನೋಡಿ ಹಾಗೆ ಹೋಗುವವರಲ್ಲ. ನಮ್ಮ ದೀನತೆಯ ತಗ್ಗಿಸುವಿಕೆಯು ಆತನನ್ನು ನಮ್ಮ ಸಮೀಪಕ್ಕೆ ಕರೆತರುವಂಥದ್ದಾಗಿದೆ. ಹಿಜ್ಕೀಯನು ಸಹ ದೀನತೆಯಿಂದ ಪ್ರಾರ್ಥಿಸಿದಾಗ 15 ವರ್ಷಗಳನ್ನು ದೇವರು ಕೂಡಿಸಿಕೊಟ್ಟರು. ದೀನತೆಯಿಂದ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಹೇರಳವಾದ ಆಶೀರ್ವಾದ ಉಂಟಾಗುತ್ತದೆ. ನಮ್ಮ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಸಹ ದೀನತೆಯ ಪ್ರತಿರೂಪವಾಗಿದ್ದಾರೆ. ಅವರು ತಮ್ಮನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಇಳಿದು ಬಂದರು. ತಂದೆಗೆ ದೇವರಿಗೆ ಸರಿಸಮಾನವಾಗಿದ್ದ ಮಹಿಮೆಯ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿದವರಾಗಿ ದೀನತೆಯಿಂದ ಈ ಲೋಕದಲ್ಲಿ ಜನಿಸಿದರು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತೇಸುವಿನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಅದು ಮಾತ್ರವಲ್ಲ, ನೀವು ತಗ್ಗಿಸಿಕೊಂಡು ನಿಮ್ಮ ಕುಟುಂಬದಲ್ಲಿ ನಡೆಯುವಾಗ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಬಹುದು. ವಿರೋಧವನ್ನು ಉಂಟು ಮಾಡುವ ಆತ್ಮಗಳನ್ನು ಜಯಿಸಬಹುದು. ತಾಳ್ಮೆಯಿಂದ ಇದ್ದರೆ ಗಂಡ ಹೆಂಡತಿಯ ಮಧ್ಯೆ ಸಹ ಒಂದು ಐಕ್ಯ ಉಂಟಾಗುವಂಥದ್ದಾಗಿದೆ. ಹಾಗಿರುವುದಾದರೆ ದೀನತೆಯಿಂದ ನಡೆಯಿರಿ, ದೀನತೆಯಿಂದ ವರ್ತಿಸ್ರಿ, ದೀನತೆಯಿಂದ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಿಮ್ಮ ಜೀವಿತದಲ್ಲಿ ಸಹ ಒಂದು
ಅದ್ಭುತವನ್ನು ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಅಪ್ಪ, ನೀವು ದೀನರ ಪ್ರಾರ್ಥನೆಯನ್ನು ತಿರಸ್ಕರಿಸದೆ ಯಾವಾಗಲೂ ಅವರ ಪ್ರಾರ್ಥನೆಗಳನ್ನು ಲಕ್ಷಿಸುವ ದೇವರು. ಅಪ್ಪ, ಪ್ರತಿಯೊಬ್ಬ ದೇವ ಮಕ್ಕಳು ದೀನತೆಯಿಂದ ದೇವರೇ ಬದುಕಲು ಕಲಿಯುವಂತೆ ಸಹಾಯ ಮಾಡಿರಿ. ದೀನತೆಯಿಂದ ನಿಮ್ಮ ಪಾದ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಲಿಕ್ಕೆ ಒಬ್ಬೊಬ್ಬರಿಗೆ ಕೃಪೆ ಕೊಡ್ರಿ. ಈ ಸಮಯ ನಮ್ಮೊಂದಿಗೆ ಯಾರೆಲ್ಲ ದೀನತೆಯಿಂದ ದೇವರೇ ಏಕ ಮನಸ್ಸಿನೊಂದಿಗೆ ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಸಹ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ನೀವು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಾವು ದೀನತೆಯಿಂದ ಪ್ರಾರ್ಥಿಸುವವರಾಗಿರೋಣ, ದೀನತೆಯಿಂದ ಕರ್ತನನ್ನು ಹುಡುಕೋಣ. ದೇವರು ನಿಮ್ಮ ಜೀವಿತವನ್ನು ಇನ್ನೂ ಉನ್ನತವಾಗಿ ಆಶೀರ್ವದಿಸಲಿಕ್ಕಿದ್ದಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.